ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಗೌರಿ ಶಂಕರ ಧಾರಾವಾಹಿಯಲ್ಲಿ ಶಂಕರಂಗೆ ಗೌರಿ ಒಂದು ಕಂಡೀಷನ್ ಆಗ್ತಾಳೆ. ಅದೇನು ಅಂತ ತಿಳ್ಕೊಳ್ಳೋಕ್ಕೆ ಮುಂಚೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಶಂಕರ ಪೊಲೀಸರ ಹತ್ರ, ಸರ್ ದಯವಿಟ್ಟು ಒಳಗಡೆ ಬಿಡಿ, ನಮ್ಮ ಮಗಿಗೆ ಆಕ್ಸಿಡೆಂಟ್ ಆಗೈತೆ, ನಾನು ಒಳಗಡೆ ಹೋಗಿ ನಮ್ಮ ಮಗನ ನೋಡಬೇಕು ಸರ್, ಏನಾಗೈತೆ ಅಂತ ದಯವಿಟ್ಟು ಒಳಗಡೆ ಬಿಡಿ ಅಂತ ಹೇಳಿದಾಗ ಕಾನ್ಸ್ಟೇಬಲ್ ಅವರು, ಆಗೆಲ್ಲ ಹೊರಗಡೆ ಬಿಡೋಕ್ಕಾಗಲ್ಲಯ್ಯ, ಇಲ್ಲಿರೋದು ನಮ್ಮ ಡಿ ಸಿ ಮತ್ತು ಡಿ ಸಿ ಮಗಳು ಅಂತ ಹೇಳಿದಾಗ ಶಂಕರ, ಸರ್ ನಿಮ್ಮ ಡಿ ಸಿ ಹೆಸರೇನು ಅಂತ ಹೇಳಿದಾಗ ಅವರು ಗೌರಿ ಅಂತ ಹೇಳ್ತಾರೆ. ಸರ್ ನಿಮ್ಮ ಡಿ ಸಿ ಮಗಳ ಹೆಸರು ಭುವಿ ಅಂತ ಹೇಳಿದಾಗ ಆಗ ಶಂಕರ, ಸರ್ ನಿಮ್ಮ ಡಿ ಸಿ ಗೌರಿ ಅವ್ರ ಮಗಳ ಹೆಸರು ಭುವಿನಾ ಅಂತ ಹೇಳಿದಾಗ ಕಾನ್ಸ್ಟೇಬಲ್ ಅವರು, ಹೌದಯ್ಯ ಎಷ್ಟು ಸಲನಯ್ಯ ಹೇಳೋದು, ಆ ಕಡೆ ಹೋಗಯ್ಯ, ದಯವಿಟ್ಟು ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಿದಾಗ ಶಂಕರ, ಹಾಗಾದರೆ ರೋಡಿ ಬೇಬಿ ನನ್ನ ಮಗಳೇ ಅಂತ ಶಂಕರ ಅಲ್ಲೇ ಕುಸು ಬಿದ್ದುಬಿಡ್ತಾನೆ. ಇದನ್ನ ನೋಡಿ ಗಂಗಾಗೆ ಶಾಕ್ ಆಗತ್ತೆ. ಶಂಕರ, ಸರ್ ಆ ಹುಡುಗಿ ನನ್ನ ಮಗಳೇ ಸರ್, ನಾನು ಒಳಗಡೆ ಹೋಗ್ಬೇಕು ಬಿಡಿ ಸರ್ ಅಂತ ಹೇಳಿದಾಗ ಪೊಲೀಸರು ಇಲ್ಲ ಬಿಡಲ್ಲ ಅಂತ ಹೇಳ್ತಿರ್ತಾರೆ. ಈಗ ಶಂಕರ ಜೋರಾಗಿ ಕಿರ್ಚ್ತಾ ಇರ್ತಾನೆ. ಇದನ್ನ ನೋಡಿ ಗೌರಿಗೆ ಎಚ್ಚರಿಕೆ ಆಗುತ್ತೆ. ಗೌರಿ ಹೊರಗಡೆ ಬರ್ತಾಳೆ. ನೀನು ಇಲ್ಲಿಗೂ ಬಂದ್ಬಿಟ್ಟಿಯಾ, ನಾನು ನೆಮ್ಮದಿಯಾಗಿರೋದು ನಿನ್ಗೆ ಇಷ್ಟ ಇಲ್ವಾ? ನೋಡು, ಒಂದು ಮಾತು ಹೇಳ್ತಾ ಇದ್ದೀನಿ, ನನ್ನ ಮಗಳಿಗೇನಾದರೂ ನೀನೇ ಅಪ್ಪ ಅಂತ ಗೊತ್ತಾದರೆ ನಾನಂತೂ ಸುಮ್ಮನೆ ಇರೋದಿಲ್ಲ. ನನ್ನ ಮಗಳನ್ನ ಕರ್ಕೊಂಡು ಬೇರೆಯವರಿಗೆ ಟ್ರಾನ್ಸ್ಫರ್ ತೊಗೊಂಡ್ಬಿಡ್ತೀನಿ. ಆಗ ಶಂಕರ, ಒಂದೇ ಒಂದ್ಸಲ ಮಗು ನೋಡೋಕೆ ಅವಕಾಶ ಕೊಡಿ ಅಂತ ಬೇಡ್ಕೊತಾನೆ. ಆದರೆ ಗೌರಿ, ನೋಡಿ ನೀವೀಗ ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದರೆ ನಾನಂತೂ ಸುಮ್ಮನೆ ಇರೋದಿಲ್ಲ. ಕಾನ್ಸ್ಟೇಬಲ್ ಇವ್ರನ್ನ ಈಚೆ ಕಳಿಸಿ, ಒಳಗಡೆ ಬಿಟ್ಬಿಡಿ ಅಂತ ಗೌರಿ ಜೋರಾಗಿ ಹೇಳ್ತಾಳೆ. ಇದರಿಂದ ಶಂಕರನ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಮನಸ್ಸುಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.